ಹಿಂದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಆಡಳಿತವನ್ನ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷ ಜನರ ಬದುಕಿಗಾಗಿ, ಜನರ ಒಳತಿಗಾಗಿ, ಅಂದ್ರೆ ಹಳ್ಳಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಅವರ ಒಂದು ದೂರದೃಷ್ಟಿಯ ಒಂದು ನಿಟ್ಟಿನಲ್ಲಿ ಅವರ ಬದುಕನ್ನ ಹಸನು ಮಾಡುವಂತ ನಿಟ್ಟಿನಲ್ಲಿ ಮನ್ನರೇಗಾ ಕಾರ್ಯಕ್ರಮವನ್ನ ಜಾರಿಗೆ ತಂತು. ಅದು ಹಿಂದೆ ನರೇಗಾ ಅಂತ ಪ್ರಾರಂಭವಾದ್ರೂ ಕೂಡ ಮಹಾತ್ಮ ಗಾಂಧಿಯವರ ನೆನಪಿನ ಒಂದು ಸ್ಮರಣೆಯಲ್ಲಿ ಮನ್ನರೇಗಾ ಅಂತ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು. ಸೊ ಅದರ ಉದ್ದೇಶ ಏನಾಗಿತ್ತು ಅಂದ್ರೆ ಹಳ್ಳಿಯ ಜನರು ಸಾಕಷ್ಟು ತೊಂದರೆಗಳಿಂದ ಗುಳೆ ಹೋಗ್ತಾ ಇದ್ರು. ಅಂದ್ರೆ ನಗರ ಪ್ರದೇಶಕ್ಕೆ ಕೆಲಸವನ್ನ ಕೂಲಿಯನ್ನ ಆರಿಸಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಹಳ್ಳಿಗಳಿಂದ ಜನರು ಹೊರ ಹೋಗ್ಬಾರ್ದು, ಕೂಲಿಯನ್ನ ಹುಡ್ಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಸ್ಥಳೀಯವಾಗಿ ಕೂಲಿ ಸಿಗುವಂತ ಕೆಲಸವನ್ನ ಮಾಡಿದ್ದು ನಮ್ಮ ಮನ್ನರೇಗಾ ಕಾರ್ಯಕ್ರಮ. ಇಂತಹ ಜನಪ್ರಿಯ ಕಾರ್ಯಕ್ರಮ ಸಾಕಷ್ಟು ಜನರ ಬದುಕನ್ನ ಹಸನು ಮಾಡಿದೆ. ಈಗಲೂ ಕೂಡ ಅದು ಪ್ರಚಲಿತವಾಗಿದ್ದು ಎಷ್ಟೋ ಜನರ ಬದುಕನ್ನ ಉಳಿಸಿಕೊಟ್ಟಿದೆ. ಏನ್ರ ಜನರು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತಾರೆ, ನನಗೆ ನಗರದಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನಮ್ಮ ಹಳ್ಳಿಲಿ ಹೋಗಿ ಕಾಲುವೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಉದ್ದೇಶ ಅದು ಮನ್ನರೇಗಾ ಕಾರ್ಯಕ್ರಮ ಅವರ ಜೀವನಕ್ಕೆ ಬಹಳ ಹತ್ತಿರವಾಗಿತ್ತು. ಸ್ಥಳೀಯವಾಗಿ ಕೂಲಿ ಸಿಗ್ತಾ ಇತ್ತು, ಮತ್ತೆ ಸ್ಥಳೀಯವಾಗಿ ಸಮಯ ಕೊಡ್ತಾ ಇದ್ರು, ಕುಟುಂಬದ ಜೊತೆ ಇದ್ಕೊಂಡೇ ಅವರು ಸ್ಥಳೀಯವಾಗಿ ಕೂಲಿ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ಎಲ್ಲಿ ಅವಶ್ಯಕತೆ ಇದೆ ಕೆಲಸಗಳು ಅಲ್ಲೆಲ್ಲವೂ ಕೂಡ ಅವರಿಗೆ ಉದ್ಯೋಗ ಸಿಗ್ತಾ ಇತ್ತು. ಮತ್ತೆ ಸ್ವಂತ ರೈತರು ಕೂಡ ಸ್ವಂತ ಜಮೀನಲ್ಲೂ ಕೂಡ ತಾವು ಬದುಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಾಗ್ಲಿ, ಕಾಲುವೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಾಗ್ಲಿ, ಅದಕ್ಕೂ ಕೂಡ ಪಂಚಾಯತಿಯಿಂದ ಕೂಲಿ ಸಿಗ್ತಾ ಇತ್ತು. ಮತ್ತೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯ ಅಧಿಕಾರವನ್ನ ಪಡೆದುಕೊಂಡಿತ್ತು. ಆದ್ರೆ ಈಗ ನಮ್ಮ ಏನು ಮಾನ್ಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಸರ್ಕಾರ ತಾನು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂತ ಕೇಂದ್ರ ಸರ್ಕಾರ ಅನ್ನೋದನ್ನ ಮರೆತು ತಾನೊಬ್ಬ ಸರ್ವಾಧಿಕಾರಿ ಅನ್ನೋದನ್ನ ಧೋರಣೆಯನ್ನ ಏನು ಎಲ್ಲ ಜನರ ಮೇಲೆ ತೋರಿಸ್ತಾ ಬಂದಿರೋದ್ರಿಂದ ಈಗ ಪ್ರಸ್ತುತ ಮನ್ನರೇಗಾ ಕಾರ್ಯಕ್ರಮವನ್ನ ಹೆಸರು ಬದಲಾಯಿಸಿ ವಿ ಬಿ ರಾಮ್ಜಿ ಎನ್ನುವ ಒಂದು ಹೆಸರು, ನೋಡಿ ಹೆಸರು ಹೇಳಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಆ ತರದ ಒಂದು ಹೆಸರನ್ನ ಈಸಿಯಾಗಿ ಎಲ್ಲರೂ ಮನ್ನರೇಗಾ ಅಂತ ಹೇಳ್ತಿದ್ದಂತ ಒಂದು ಕಾರ್ಯಕ್ರಮದ ಹೆಸರನ್ನು ಕೂಡ ಹೇಳೋದಕ್ಕೆ ಕಷ್ಟವಾಗುವಂತ ರೀತಿನಲ್ಲಿ ಬದಲಾವಣೆ ಮಾಡ್ತಾ ಇದೆ. ಅದ್ರ ಜೊತೆಗೆ ವಿವಿಧ ಕಾಯ್ದೆಗಳನ್ನು ಕೂಡ ಅದರೊಳಗಡೆ ಅಳವಡಿಸ್ತಾ ಇದೆ. ಏನು ಅಂದ್ರೆ ಈ ಹಿಂದೆ ಒಂದು 100 ದಿನಗಳ ಉದ್ಯೋಗವನ್ನ ಕೊಡ್ತಾ ಇದ್ರು, ಕನಿಷ್ಠ ವೇತನವನ್ನು ಕೊಡ್ತಾ ಇದ್ರು. ಆದ್ರೆ ಅದೆಲ್ಲವನ್ನು ಕೂಡ ಗ್ರಾಮ ಪಂಚಾಯತಿಯೇ ನಿರ್ವಹಿಸ್ತಾ ಇತ್ತು. ಆದ್ರೆ ಈಗ ಏನು ಮಾನ್ಯ ಪ್ರಧಾನಿಗಳು ಮಾರ್ಪಾಡು ಮಾಡಿರುವಂತಹ ಏನು ಈ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ನಿರ್ವಹಣೆ ಮಾಡುತ್ತೆ. ಮತ್ತೆ ಕೇಂದ್ರ ಸರ್ಕಾರ ಏನು 90% ಹಣವನ್ನ ಕೊಡ್ತಾ ಇತ್ತು, ಆದ್ರೆ ಈಗ ಅದು ಕೇವಲ 60% ಹಣವನ್ನ ಕೊಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆಯನ್ನ ಮಾಡಿ ರಾಜ್ಯದ ತೆರಿಗೆಯನ್ನ ತನ್ನ ಜೇಬಿಗೆ ಇಟ್ಟುಕೊಳ್ಳುವಂತ ಕೆಲಸವನ್ನ ಮಾಡ್ತಿರೋದ್ರಿಂದ ನಾವು ಅದನ್ನ ಖಂಡಿಸುವ ಕೆಲಸವನ್ನ ಮಾಡಬೇಕಾಗಿದೆ.